ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂಥ ಸಮಾಜದ ಮಕ್ಕಳಿಗೆ ನ್ಯಾಯವನ್ನ ಕೊಡಿಸಲೇಬೇಕು ಅಂತ ಹೇಳಿ ನೊಗವನ್ನ ಹೆಗಲ ಮೇಲೆ ಇಟ್ಕೊಂಡು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರುವಂತ ನಮ್ಮ ಸಮಾಜದ ಜಗದ್ಗುರುಗಳಾದಂಥ ಕೂಡಲ ಸಂಗಮ ಜಯಮೃತ್ಯುಂಜಯ ಸ್ವಾಮೀಜಿಗಳ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪಕ್ಷಾತೀತವಾಗಿ ನಾ ಒಂದ್ ನಿಮಿಷಪ್ಪ ಕುಂಡ್ರಣ ನಿಂಗಪ್ಪನ ನಿಲ್ಲಲ್ಲ ಒಂದ್ ನಿಮಿಷ. ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಕಳೆದ 4 ವರ್ಷದಿಂದ ಭಾಗವಹಿಸಿದಂಥ ಎಲ್ಲ ನನ್ನ ಸಮಾಜದ ಹಿರಿಯ ಮುಖಂಡರುಗಳೇ, ಸಮಾಜದ ಎಲ್ಲ ಬಂಧು ಬಾಂಧವರೇ ಮತ್ತು ಈ ಹೋರಾಟಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರದ ಮಂತ್ರಿಯಾಗಿ ಈ ಹೋರಾಟಕ್ಕೆ ಬಂದಲ್ಲ, ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಾನು ಬಂದ ತಕ್ಷಣ ನನ್ನ ತಮ್ಮ ನನಗೆ ಹೇಳ್ದ, ಅಕ್ಕ ನಮ್ಮ ಬಾಂಧವರು ಪಾಪ ಬಿಸಿಲಲ್ಲಿ ಕೂತಿದ್ದಾರೆ, ಬಹಳಷ್ಟು ಗೊಂದಲದಲ್ಲಿದ್ದಾರೆ, ನೋಡಕ್ಕ ನಮ್ಮ ಬಾಂಧವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡು ಅಂತ. ತಮ್ಮ ಅಲ್ಲ, ಕಾಳಜಿ ಮಾಡ್ತಾನೆ. ಆದರೆ ಇವತ್ತು ಸಮಾಜ ನಮ್ಮ ಬೆನ್ನಿಗೆ ನಿಂತ್ಕೊಂಡಿದೆ. ಇವತ್ತು ಸಮಾಜ ಇದ್ರೆ ನಾವೆಲ್ಲ ಮುಖಂಡರು ಇರ್ತೀವಿ ಅನ್ನುವಂಥ ಒಂದು ಸಂದೇಶವನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಗುರುಗಳಿಗೆ ಎಲ್ಲ ಹೇಳಿದ್ದೀನಿ, ಮುಖಂಡರುಗಳಿಗೂ ಕೂಡ ಎಲ್ಲ ಗೊತ್ತಿರುವಂಥ ವಿಚಾರ. ಒಂದೇ ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ಯಾವುದೇ ಇರಲಿ, ಇವತ್ತು ಬಿಜೆಪಿ ಇರಲಿ, ಇವತ್ತು ಕಾಂಗ್ರೆಸ್ ಇರಲಿ, ಪಂಚಮಸಾಲಿಗಳು ಕೂಡ ಬಹಳಷ್ಟು ಜನ ಜೀವನವನ್ನ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ. ಹಿಂದಿನ ಹೋರಾಟದಲ್ಲೂ ಇದೇ ದಾಟಿಯಿಂದ ಮಾತಾಡಿದ್ದೀನಿ, ಇವತ್ತಿನ ಹೋರಾಟದಲ್ಲೂ ಅದೇ ದಾಟಿಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಸಮಾಜಕ್ಕೆ ನ್ಯಾಯ ಸಿಗಬೇಕನ್ನೋದೇ ಸಮಾಜದ ಮಗಳಾಗಿ ನನ್ನ ಒಂದು ಆಶೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಮ್ಮಲ್ಲ ಎರಡಲ್ಲ ಪದೇ ಪದೇ ನಾವು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ, ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಮುಂದೆ ಸಮಾಜ ಏನು ಹೇಳುತ್ತೋ ಆ ದಿಕ್ಕಿನಲ್ಲಿ ನಾನು ಸಾಗ್ತೀನಿ ಅನ್ನುವಂಥ ಮಾತನ್ನ ಹೇಳಿ, ಪಂಚಮಸಾಲಿ ಹೋರಾಟಕ್ಕೆ ಜಯವಾಗ್ಲಿ, ನನ್ನ ಸಮಾಜದ ಬಾಂಧವರಿಗೆ 2A ಮೀಸಲಾತಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ಖಂಡಿತವಾಗ್ಲೂ ಇವತ್ತಿಲ್ಲ ನಾಳೆ ಜಯ ಸಿಕ್ಕತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.